ಶ್ರೀರಾಮ ಮಂದಿರದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ಗೀತಾ ಜಯಂತ್ಯೋತ್ಸವ ಕಾರ್ಯಕ್ರಮ. ಚಳ್ಳಕೆರೆ ನಗರದ ಶ್ರೀರಾಮ ಮಂದಿರದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ಗೀತಾ ಜಯಂತಿಯ ಉತ್ಸವ ಆಚರಿಸಲಾಯಿತು. ಉತ್ಸವಕ್ಕೂ ಮೊದಲು ಬೆಳಗ್ಗೆ 5:30ಕ್ಕೆ ಸುಪ್ರಭಾತ ಮತ್ತು ಭಕ್ತಿಗೀತೆಗಳು, 7 ಗಂಟೆಗೆ ಶ್ರೀ ಲಕ್ಷ್ಮೀ ನಾರಸಿಂಹ ಸ್ವಾಮಿಗೆ ಪಂಚಾಮೃತಾಭಿಷೇಕ, 9 ಗಂಟೆಗೆ ವೇದ ಘೋಷಗಳೊಂದಿಗೆ ಪುಷ್ಪಾಲಂಕೃತಗೊಂಡ ಶ್ರೀಕೃಷ್ಣನ ರಥೋತ್ಸವ, 10 ಗಂಟೆಗೆ ಸಾಮೂಹಿಕ ಭಗವದ್ಗೀತೆ ಪಾರಾಯಣ, ಧಾರ್ಮಿಕ ಸಭೆ, ಶ್ರೀಕೃಷ್ಣನಿಗೆ ಪೂಜೆ, ಮಂತ್ರ, ಪುಷ್ಪ, ಅಷ್ಟಾವಧಾನ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಎಂ ವಾಸುದೇವರಾವ್ ಗೌರವಾಧ್ಯಕ್ಷರು, ಅನಂತರಾಮ್ ಗೌತಮ್ ಅಧ್ಯಕ್ಷರು, ಎಂ ನಾಗರಾಜರಾವ್ ಉಪಾಧ್ಯಕ್ಷರು, ಎಂ ಸತ್ಯನಾರಾಯಣರಾವ್ ಕಾರ್ಯದರ್ಶಿ, ನಿರ್ದೇಶಕರು ಎಸ್ವೈ ಮುರಳೀಕೃಷ್ಣ, ಗಂಗಾಧರ್ ಭಟ್, ಸಿಎಸ್ ಗೋಪಿನಾಥ್, ಪ್ರದೀಪ್ ಶರ್ಮಾ, ಶೈಲಜಾ ಸುಬ್ರಹ್ಮಣ್ಯ, ಎ ಶಿವಕುಮಾರ್ ಶರ್ಮಾ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. ಇದು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂಥ ದಿನ ಮಾರ್ಗಶಿರ ಶುದ್ಧ ಏಕಾದಶಿ ಅಂತ ಈ ದಿನವನ್ನು ಭಗವದ್ಗೀತೆ ಉದ್ಭವ ಆಗಿದ್ದಂಥ ದಿನ ಅಂತ ನಾವು ಪ್ರತಿ ವರ್ಷ ಇದನ್ನು ಗೀತಾ ಜಯಂತಿ ಅಂತ ಆರಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ನಿಮಿತ್ತ ಶ್ರೀಕೃಷ್ಣನನ್ನು ಈ ರಥದಲ್ಲಿ ಕುಳ್ಳಿರಿಸಿ ನಾವು ರಥೋತ್ಸವವನ್ನು ಮುಗಿಸಿ ಈ ದಿನ ಶ್ರೀರಾಮ ಮಂದಿರದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಪಾರಾಯಣ ಮಾಡುವಂಥದ್ದು, ನಂತರ ಶ್ರೀಕೃಷ್ಣನಿಗೆ ಪೂಜೆ, ಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇತ್ಯಾದಿಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ಗೀತಾ ಜಯಂತಿಯನ್ನು ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲ ಜನಾಂಗವೂ ಸೇರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ಮಾಡಲಾಗ್ತಾ ಇದೆ. ಎಲ್ಲ ನಮ್ಮ ಗುರುಗಳೆಲ್ಲ ಹೇಳಿರ್ತಕ್ಕಂಥದ್ದು ಗೀತಾ ಜಯಂತಿಯನ್ನು ಅವಶ್ಯಕವಾಗಿ ದೇಶಾದ್ಯಂತ ಪ್ರಪಂಚಾದ್ಯಂತ ಮಾಡಬೇಕು ಅನ್ನುವಂಥದ್ದಿದೆ. ಯಾಕೆಂತಂದರೆ ಗೀತೆನೇ ನಮಗೆ ಆಧಾರವಾದ್ದು. ಆದ್ದರಿಂದ ಈ ಗೀತಾ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳಿ. ಅನಂತರಾಮ್ ಗೌತಮ್ ಬ್ರಾಹ್ಮಣ ಸಂಘದ ಅಧ್ಯಕ್ಷ.